ಇನ್ನು ನಾಳೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮ ಜೊತೆಗೆ ಇಂದಿರಾ ಭವನ ನಿರ್ಮಾಣಕ್ಕೂ ಕೂಡ ಶಂಕುಸ್ಥಾಪನೆ ನೆರವೇರುತ್ತೆ. ನಾಳೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ತೆಗೆದುಕೊಂಡ ಮೇಲೆ ಪ್ರಮಾಣ ವಚನದ ಜೊತೆಗೆ ಇಂದಿರಾ ಭವನ ನಿರ್ಮಾಣಕ್ಕೂ ಶಂಕುಸ್ಥಾಪನೆ. ಪದಗ್ರಹಣದ ಸಂಭ್ರಮದ ಕ್ಷಣದ ಜೊತೆಗೆ ಒಂದು ಇತಿಹಾಸ ನಿರ್ಮಿಸುವ ಲೆಕ್ಕಾಚಾರ ಹಾಕಿದ್ದಾರೆ. ಸಿಎಂ ಪದಗ್ರಹಣ ಮುಗಿಸಿ ರೇಸ್ ಕೋರ್ಸ್ ರಸ್ತೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ. ರಾಹುಲ್ ಗಾಂಧಿ ಇಂದಿರಾ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡೋ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಹೊರಟರು. ಈಗ ಖರ್ಗೆ ನಿವಾಸಕ್ಕೆ ಹೊರಟರು ಡಿಕೆ ಶಿವಕುಮಾರ್. ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಚರ್ಚೆ ಆಯಿತು. 6 ಗಂಟೆಗೆ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಇದೆ. ಸಿದ್ದರಾಮಯ್ಯ ಈಗಷ್ಟೇ ಹೊರಟರು. ಅವರ ಹಿಂದೆಯೇ ಡಿಕೆ ಶಿವಕುಮಾರ್ ಕೆಸಿ ವೇಣುಗೋಪಾಲ್ ಅವರ ನಿವಾಸದಿಂದ ಹೊರಟಿರೋ ವಿಜುವಲ್ ಲೈವ್ ಫ್ರಮ್ ಡೆಲ್ಲಿಯಿಂದ ಲೈವ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಫೋನ್ನಲ್ಲಿ ಮಾತಾಡಿಕೊಂಡು ಡಿಕೆ ಶಿವಕುಮಾರ್ ಹೊರಟಿದ್ದಾರೆ ಕೆಸಿ ವೇಣುಗೋಪಾಲ್ ಅವರ ಬಳಿ, ಅವರ ನಿವಾಸದಿಂದ. ಖರ್ಗೆ ನಿವಾಸದಲ್ಲಿ ಅಂತಿಮ ಹಂತದ ಸಭೆ ನಡೆಯುತ್ತೆ. ಫೈನಲ್ ಸಭೆ ಅದು. ಯಾರ್ಯಾರು ಸಚಿವ ಸ್ಥಾನ ಪಡೆದುಕೊಳ್ತಾರೆ, ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಅಂತಿಮವಾಗಿ ಯಾರು ಇರ್ತಾರೆ, ಮೊದಲ ಸಂಪುಟದಲ್ಲಿ. 2ನೇ ಸಂಪುಟ ಮತ್ತು ವಿಸ್ತರಣೆ ಆಗುತ್ತೆ. 2ನೇ ಬಾರಿ ಜಾಯ್ನ್ ಆಗೋರು ಸ್ವಲ್ಪ ದಿನ ಕಾಯಬೇಕಾಗತ್ತೆ. ರಾಜ್ಯಸಭೆ ಚುನಾವಣೆ ಮುಗಿಬೇಕಾಗಿದೆ, ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕರಿಸೋರು ಯಾರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.